ಹಲೋ ಫ್ರೆಂಡ್ಸ್, ನಮಸ್ಕಾರ. ಕನ್ನಡತಿ ಚಾನಲ್ಗೆ ಸ್ವಾಗತ. ನನ್ನ ಈ ಫಸ್ಟು ಕುಕ್ಕಿಂಗ್ ವ್ಲಾಗ್ನ ನನ್ನ ಫೇವ್ರೆಟ್ ಡಿಶ್ ಆಗಿರೋ ಮೊಳಕೆ ಕಟ್ಟಿದ ಸಾಂಬಾರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ ಮೊಳಕೆ ಕಟ್ಟಿದ ಸಾಂಬಾರು ಹೇಗೆ ಮಾಡೋದು ಅಂತ. ನಾನು ಹೇಗೆ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ. ಹಾಗೆ ಮೇಯ್ನ್ ಮೊಳಕೆ ಕಾಳು. ಇಲ್ಲಿ ಒಗ್ಗರಣೆಗೆ ನಾನು ಒಣಮೆಣಸಿನ್ಕಾಯಿ, ಹಾಗೆ ಅರ್ಧ ಕಟ್ ಮಾಡಿರೋ ಈರುಳ್ಳಿ. ಈಗ ಮಸಾಲೆಗೆ ಸಾಂಬಾರು ಪುಡಿ ಎಷ್ಟು ಹಾಕೊಳ್ಳೋದು ಅಂತ ನೋಡೋಣ. ಇಲ್ಲಿ 2 ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ ಸ್ವಲ್ಪ ಸಾಂಬಾರು ಪೌಡ್ರ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸಾಂಬಾರು ಪೌಡ್ರು ನಿಮಗೆ ಆಪ್ಷನಲ್, ಇಷ್ಟೆಲ್ಲ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಹಾಗೆ ಸ್ವಲ್ಪ ನಾನು ರುಬ್ಬೋದಕ್ಕೆ ಜೀರಿಗೆ, ಚಕ್ಕೆ, 2 ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಬನ್ನಿ ರುಬ್ಬೋಣ. ಈಗ ಎಲ್ಲ ಮಸಾಲೆ ರೆಡಿ ಆಗಿದೆ. ಈಗ ಒಗ್ಗರಣೆ ಹಾಕೋದಕ್ಕೆ, ಇಲ್ಲಿ ನಾನು ಒಗ್ಗರಣೆ ಹಾಕೋದಕ್ಕೆ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ನಾನು ಯೂಶ್ವಲಿ ಮಸಾಲೆ ಸಾಂಬಾರೆಲ್ಲ ಕುಕ್ಕರಲ್ಲೇ ಮಾಡೋದು. ಸೊ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಅದೆಲ್ಲ ಸ್ವಲ್ಪ ಚಟಪಟ ಸಿಡಿದ್ಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇದು ಕೂಡ ನಿಮಗೆ ಇಷ್ಟ ಅನ್ಸರ, ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ಹಾಗೆ ಸ್ವಲ್ಪ ನಾನು ಕರಿಬೇವು, ಒಣಮೆಣಸಿನ್ಕಾಯಿ, ಹಾಗೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಓಕೆ, ಇವಾಗ ನಾನು ಮಸಾಲೆ ನಾನು ರುಬ್ಬಿದ್ದೆ, ಆ ಮಸಾಲೆ ಸೇರಿಸ್ತಾ ಇದ್ದೀನಿ. ನಾನೇನು ಮಾಡ್ತೀನಿ ಅಂತಂದರೆ, ನಾನು ಮಸಾಲೆ ರುಬ್ಬಿದ ತಕ್ಷಣ ನಾನು ಹೆಂಗೆ ಕಾಳು ಹಾಕ್ತೀನಿ, ಆ ಕಾಳನ್ನ ಮಸಾಲೆ ಒಳಗಡೆ ಹಾಕ್ಬಿಟ್ಟಿರ್ತೀನಿ. ಸೊ ನಾನು ಒಟ್ಟಿಗೆ ಒಗ್ಗರಣೆಗೆ ಹಾಕ್ತೀನಿ. ಇವಾಗ ಸ್ವಲ್ಪ ಅದು ಜಾರಲ್ಲಿ ಏನಿತ್ತು ನೀರು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ ಅನುಸಾರವಾಗಿ ನಿಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳಿ. ನನಗೆ ಸ್ವಲ್ಪ ತಿಕ್ನೆಸ್ಸೇ ಬೇಕು. ಇತ್ತು ಸ್ವಲ್ಪ ನೀರು ಆಗಿರಬಾರ್ದು, ಇತ್ತಲ ಗಟ್ಟಿನೂ ಇರಬಾರ್ದು. ಸ್ವಲ್ಪ ಮಿಕ್ಕಿತ್ತು ಕಾಳು, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ಲೋಟದಷ್ಟು ನೀರು ಸೇರಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಳ್ಬೋದು. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಈಗೆಲ್ಲ ಸ್ವಲ್ಪ ಒಂದು ಕುದಿ ಬರಲಿ. ಸ್ವಲ್ಪ ಒಂದು ಕುದಿ ಬಂದಮೇಲೆ ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ರೆಡಿ ಆಗಿದೆ ಸಾಂಬಾರು. ಬನ್ನಿ ಹೇಗಾಗಿದೆ ನೋಡೋಣ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ ಸಾಂಬಾರು. ನಾನು ಒಂದೇ ವಿಷಲ್ ಕೂಡ ಹಾಕ್ಸಿರೋದು. ನನಗೆ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ನಮ್ಮಲ್ಲಿ ಇಷ್ಟು ತಿಕ್ನೆಸ್ ಇದ್ದರೆ ಲೈಕ್ ಮಾಡ್ತಾರೆ. ತುಂಬ ಗಟ್ಟಿಗಿದ್ರೂ ತಿನ್ನೋದಕ್ಕೆ ಸ್ವಲ್ಪ ಇಷ್ಟ ಆಗಲ್ಲ ಅವ್ರಿಗೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.